ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರು ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕರು. ಅವರು ಬಹಳ ವಿಶೇಷವಾಗಿರುವಂಥ ಮೂರ್ತಿ. ಯಾಕಂದರೆ ಅವರು ಒಂದು ಯುದ್ಧ ಸಮಯದಲ್ಲಿ ಎಲ್ಲೆಲ್ಲೋ ಬಂದು ಕೂತ್ಕೊಂಡಾಗ ಏನೋ ಒಂದು ಗಂಟೆ ಶಬ್ದ ಕೇಳ್ತಾ ಇದೆಯಲ್ಲಪ್ಪ ಅಂತ ಅವರು ಒಳ ಬಂದು ನೋಡಿದಾಗ ವಿಶೇಷವಾಗಿರುವಂಥ ಒಂದು ಶಿವಾಲಯ ಅವರಿಗೆ ದರ್ಶನ ಆಗಿದೆ. ಆ ಶಿವನ ಒಂದು ಪ್ರೇರೇಪಣೆಯಿಂದ ಅವರು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕರಾದರು. 1782ರಲ್ಲಿ ಒಬ್ಬರು ಬ್ರಿಟಿಷ್ ಚಿತ್ರಕಾರರು ಭಾಳ ಅದ್ಭುತವಾಗಿ ಇದನ್ನು ಚಿತ್ರವನ್ನು ಬಿಡಿಸಿದ್ದಾರೆ. ಬಲಭಾಗದಲ್ಲಿ ಸೂರ್ಯಪಾನ, ಚಂದ್ರಪಾನ, ತ್ರಿಶೂಲ, ಡಮುರ್ಗ ಇದೆಲ್ಲ ಕೆಂಪೇಗೌಡರ ಕಾಲದಲ್ಲಿ ಏಕಶಿಲೆಯಲ್ಲಿ ಮಾಡಿ ಸ್ಥಾಪನೆ ಮಾಡಿರುವಂಥದ್ದು. ಹೊರಭಾಗ ಪ್ರಾಕಾರ ಪ್ರದಕ್ಷಿಣೆ ಮಾಡಿದಾಗ 2 ಗೋಪುರಗಳಿದೆ. ಅದು ವಿಮಾನ ಗೋಪುರ ಅಂತಾರೆ. ಒಂದು ಸ್ವಾಮಿಯ ಗೋಪುರ, ಇನ್ನೊಂದು ಪಾರ್ವತಿಯ ಗೋಪುರ. 2 ವಿಮಾನ ಗೋಪುರಗಳು ವೈಶಿಷ್ಟ್ಯವಾಗಿ ವಿಶೇಷವಾಗಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇಲ್ಲಿ ನಮ್ಮ ಸೂರ್ಯನ ಕಿರಣ ಹೋಗುವಂಥ ಆ ಕಿಟಕಿಗಳ ಮೂಲಕವಾಗಿ 2 ಕಿಟಕಿ, ಒಂದು ಮಹಾ ಆರ್ಚ್ ಇದೆ, ಅದನಂತರ 2 ಕಿಟಕಿಗಳಿದೆ. ಆ ನಂದಿಗಳ ಮಧ್ಯದಲ್ಲಿ ಹೋಗುವಂಥ ಸೂರ್ಯನ ಕಿರಣ ಎಂಥ ಅದ್ಭುತವಾದ ಒಂದು ನಿರ್ಮಾಣ ಮಾಡಿದ್ದಾರೆ ಅಂದರೆ ಇವತ್ತೆಲ್ಲ ನಾವು ಊಹೆ ಸಹ ಮಾಡಿಕೊಳ್ಳಿಕ್ಕಾಗಲ್ಲ.